ಇವರು ಶ್ರೀನಿವಾಸ್, ಬೆಡ್ ನಂಬರ್ 4. ಇಷ್ಟು ಪೇಷಂಟ್ ಬಗ್ಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಹೇಳಬೇಕೆ ಹೊರತು ನೀವ್ಯಾರಿ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳೋಕೆ? ಇಂಥ ಎಡವಟ್ಟುಗಳನ್ನ ಇನ್ನೊಂದ್ಸಾರಿ ಮಾಡಿದ್ರೆ ಕೆಲಸದಿಂದಲೇ ತೆಗೆದಾಕ್ತೀನಿ. ಸಾರಿ ಡಾಕ್ಟರ್. ಡಾಕ್ಟರ್, ಹಾಗಾದ್ರೆ ನಮ್ಮಪ್ಪ ಬದುಕಿದಾರಲ್ವಾ? ಹಾಗಾದ್ರೆ ನಮ್ಮಪ್ಪಂಗೆ ಏನಾಗಿಲ್ಲ ಅಲ್ವಾ? ಬದುಕಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೆ ಪೇಷಂಟ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇವ್ರ ಪರಿಸ್ಥಿತಿ ಗಂಭೀರವಾಗೇನೋ ಇದೆ, ಆದರೆ ಸತ್ತಿಲ್ಲ. ಆದರೆ ಸಾವಿನ ಕಡೆ ಇವ್ರ ಪ್ರಯಾಣ ಇರೋ ಹಾಗಿದೆ. ಯಾವುದಕ್ಕೂ ನೀವು ಸಿದ್ಧವಾಗಿರಿ. ಉಳಿಯೋದು ಅನುಮಾನ ಅಂತ ನಮ್ಗನ್ನಿಸ್ತಿದೆ, ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅಯ್ಯೋ, ಪರಮಾನಂದ. ಅದ್ ಏನ್ ದೊಡ್ಡ ಸಾಧನೆಯನ್ನ ಕೆತ್ತಿ ಕೆಡವಿದ್ದಿ ಅಂತ ಅದೇ ವಿಡಿಯೋನ ಪದೇ ಪದೇ ನೋಡ್ತೀಯಪ್ಪ ವಿಜಯಕುಮಾರ. ಮತ್ತೆ ನಿಜವಾದ ಸಾಧನೆ ಮಾಮ, ಕೊಬ್ಬಿನ ಹುಡುಗಿ ಕೊಬ್ಬಿಳಿಸಿದ್ಗಳಿಗೆ. ಆದ್ರೂ ಮದುವೆ ಆಗೋಕೆ ರಾಯಚೂರಿನ ಹುಡುಗಿ ರೆಡಿ ಆಗಿದ್ದಾಳೆ. ಈ ಮಿಡ್ಲಲ್ಲಿ ಹೋಗ್ಬಿಟ್ಟು ನೀನ್ ಈ ತರ ರಾರ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಬರೋದು ಸರಿ ಏನೋ? ನನ್ ಮುಂದೆ ಬಾಲ ಬಿಚ್ಚಕ್ಕೆ ಯಾರೇ ಬಂದ್ರೋ ಆ ಬಾಲ ಕಟ್ ಮಾಡ್ಬೇಕಲ್ವಾ? ಇಷ್ಟು ಬೇಗ ಬಾಲ ಕಟ್ ಮಾಡೋಕೆ ನೀನು ಹೋಗ್ಬಾರ್ದಿತ್ತು ಕಣೋ. ನೀನಿನ್ನು ಬಾಲಕ. ಯೌವನದ ಹೊಳೆಯಲ್ಲಿ ಡೈವ್ ಮಾಡಿ ಈಜ್ಬಿಟ್ಟೆ ಅಲ್ಲ. ಜೀವನದ ಕೆಲವು ಘಟ್ಟಗಳನ್ನು ಬಾರಿ ಬೇಗ ನೋಡ್ಬಿಟ್ಟೆ ನೀನು. ಆದ್ರೆ ಇನ್ಮೇಲಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದಿರೋ ವಿಜಯ. ನೋಡು, ನಾನೊಂದು ಮಾತು ಹೇಳ್ತೀನಿ. ಈ ವಿಡಿಯೋನ ನೀನು ಮೊಬೈಲಲ್ಲಿ ಇಟ್ಕೊಳ್ಳೋದು ತುಂಬ ಡೇಂಜರು ಅಂತ ನಂಗೆ ಅನಿಸ್ತಿದೆ. ಯಾರಾದರೂ ನೋಡಿದರೆ ಅಷ್ಟೇ ಕತೆ, ಡಿಲೀಟ್ ಮಾಡು. ಹಾ ಮಾಮ. ಆಮಲ್ಲ ಕಣೋ ನಿನ್ನಪ್ಪ. ಅಪ್ಪ, ಅದು ಭಾವಜಿ
ಆ ಮೊಬೈಲ್ ಕೊಡಿಲಿ. ಅಪ್ಪ ಅದು ಆ ಮೊಬೈಲ್ ತಗೊಂಡ್ ಬಾ ಇಲ್ಲಿ ಅಂದೆ. ಆಫ್ ಏನ್ ಮಾಡೋದ್ ಬೇಕಾಗಿಲ್ಲ, ಆ ಫೋನನ್ನ ಇಲ್ಲಿ ತಗೊಂಡ್ ಬಾ ಅಂದೆ. ಬಾ ಇಲ್ಲಿ. ಇರ್ಬೇಕು. ಆ ಮಗು ನಾನು ಏನ್ ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ, ನಾನು ತಿಂತಾ ಇರೋದು ರುಚಿಕರವಾಗಿದೆಯೋ ಇಲ್ವೋ ಅಂತ ಏನೂ ಗೊತ್ತಿಲ್ದಿರ ಹೊಟ್ಟೆ ತುಂಬಿಸ್ಕೊಳ್ತಾ ಇರೋದು. ಅಷ್ಟೇ ಅಲ್ಲ ಬಾವುಜಿ, ಪುಟ್ಟ ಪುಟ್ಟ ಮಕ್ಕಳೆಲ್ಲ ಹೊರಗಡೆ ಆಟ ಆಡೋದು ಬಿಟ್ಟು ಮನೇಲಿ ಒಂದು ಮೂಲೆಯಲ್ಲಿ ಗೊತ್ತು ಮೊಬೈಲಲ್ಲಿ ಇತ್ತ ಕಡೆಯಿಂದ ಬಾ, ಆ ಕಡೆಯಿಂದ ಬರ್ತಾ ಶೂಟ್ ಮಾಡುವಂತವೆ. ಅದೇನ್ ಮಾಡ್ತಾವ ನಂಗೆ ಗೊತ್ತಿಲ್ಲ. ಹೌದು, ಅವ್ರದ್ದು ಗೇಮ್ಸು, ದೊಡ್ಡವ್ರದ್ದು ಸೋಷಿಯಲ್ ಮೀಡಿಯಾ ಚಾಟಿಂಗ್, ಒಬ್ರದ್ದು ಸಿನಿಮಾ, ಇನ್ನೊಬ್ರದ್ದು ವೆಬ್ ಸೀರೀಸ್, ಯಾರ್ದೋ ಲೋಗು, ಅದನ್ನ ಇನ್ನೊಬ್ರು ಕದ್ ನೋಡೋ ಚಟ, ಅದರಿಂದ ಹುಟ್ಟೋ ಅನುಮಾನ. ಹೀಗೆ ಮನೇಲಿರೋರೆಲ್ರೂ ಒಂದೊಂದು ದಿಕ್ಕಲ್ಲಿ ಮೊಬೈಲ್ ಹಿಡ್ಕೊಂಡು ಮುಳುಗೋಗ್ಬಿಟ್ರೆ ಮನೇಲಿರೋ ಲವಲವಿಕೆನ ಸಾಯಿಸ್ಬಿಡ್ತಾರಷ್ಟೆ. ನಿಜ ರೀ, ನಾನು ಇಷ್ಟು ಯೋಚನೆ ಮಾಡಿರ್ಲಿಲ್ಲ. ಇವತ್ತಿಂದ ನಾನು ಈ ಮನೇಲಿ ಒಂದು ರೂಲ್ ಮಾಡ್ತಾ ಇದ್ದೇನೆ. ಈ ಮನೆಯವ್ರು ಯಾರಾದ್ರೂ ಸರಿ, ಮನೆಗೆ ಬಂದಿದ ತಕ್ಷಣ ಅವ್ರವ್ರ ಮೊಬೈಲನ್ನ ಒಂದ್ ಕಡೆ ಸಾಲಾಗಿಡಬೇಕು. ಅವ್ರಿಗೆ ಯಾವುದೇ ಫೋನ್ ಬರ್ಲಿ, ಅಲ್ಲೇ ಬಂದು ಮಾತಾಡ್ಬಿಟ್ಟು ಮತ್ತೆ ವಾಪಸ್ಸು ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಮನೆಯಲ್ಲಿ ನಿಮ್ಮ ಜೀವನ ಮನೆಯವ್ರ ಮುಂದೆ ಇರ್ಬೇಕೆ ಹೊರತು ಸಮಾಜದ ಮಧ್ಯೆ ಅಲ್ಲ. ಆಯ್ತು ರೀ. ಎರಡು ದಿವಸದಿಂದ ನಾನು ಮೊಬೈಲ್ ಮುಟ್ತಿರೋ ಕಾರಣ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಗೊತ್ತಾ? ಆ ನೆಮ್ಮದಿ ನಿಮ್ಮೆಲ್ರಿಗೂ ಸಿಗಲಿ ಅಂತ. ಲ್ಯಾಂಡ್ಲೈನ್ ಇದ್ದಾಗ ಮನೆಯವ್ರನ್ನೆಲ್ಲ ಒಂದು ಕಡೆ ಸೇರಿಸ್ತಾ ಇತ್ತು. ಅದೇ ಮೊಬೈಲ್ ಬಂದ್ಮೇಲೆ ಎಲ್ರು ಬೇರೆ ಬೇರೆ ಮಾಡ್ಬಿಡ್ತು. ಅದು ಹಾಗಾಗ್ಬಾರ್ದು. ಅಮ್ಮ, ನಿನ್ ಕೋಪ ನನಗೆ ಅರ್ಥ ಆಗುತ್ತಮ್ಮ. ಅರ್ಥ ಮಾಡ್ಕೋಬೇಕಾಗಿರೋದು ಈ ಕೋಪನಲ್ಲಮ್ಮ. ಅವತ್ತು ಆ ಮಂತ್ರಿ ಮಗ ಕಾಪಿ ಮಾಡ್ದ ಅಂತ ಹೇಳಿ ಅವನ್ ಪೇಪರ್ ಕದಿಯಕ್ ಹೋಗಿದ್ದೆ ನೋಡು, ಆ ಕೋಪನ. ಅವನ ಅಹಂಕಾರನ ಮುರಿತೀನಿ ಅಂತ ಆಟದಲ್ಲಿ ಸೋಲ್ಸಕ್ ನಿಂತಿಯಲ್ಲ, ಆ ಕೋಪನ. ಒಂದೇ ದಿನದಲ್ಲಿ ನಮ್ಮ ಇಡೀ ಕುಟುಂಬನ ಬೀದಿಗೆ ತರೋ ಶಕ್ತಿ ಅವನಿಗಿದೆ ಅಂತ ಗೊತ್ತಿದ್ದು ಅವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳದೆ ಹೋದಿಯಲ್ಲ, ಆ ಕೋಪನ. ಇದ್ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನೀನ್ ಸೋತಿದ್ದಿದ್ರು ಇವತ್ತು ನಿಮ್ಮಪ್ಪನ ಪರಿಸ್ಥಿತಿ ಈ ಸಾವು ಬದುಕಿನ ನಡುವೆ ಹೋರಾಡೋ ಹಾಗಿರ್ತಿರ್ಲಿಲ್ಲ ಕಣೆ. ಅರ್ಥ ಮಾಡ್ಕೋ. ಅಮ್ಮ, ನಮ್ಮ ಮನೆ ಬರ ನಮ್ಮನ್ನ ಕಾಪಾಡುತ್ತಮ್ಮ. ನನ್ನ ಹಣೆ ಬರದಲ್ಲಿ ನನ್ನ ಹಣೆಯಲ್ಲಿ ಕುಂಕುಮನೆ ಇರಲ್ಲ ಅನ್ನಿಸ್ತಾ ಇದೆ ಕಣೆ. ಡಾಕ್ಟರ್ ಹೇಳ್ತಿದ್ದಾರೆ, ನಮ್ಮ ಪ್ರಯತ್ನ ನಾವು ಪಡ್ತಿದ್ದೀವಿ, ಅವ್ರು ಉಳಿಯೋದು ಅನುಮಾನ, ಯಾವುದಕ್ಕೂ ಸಿದ್ಧವಾಗಿರಿ ಅಂತ ಹೇಳ್ತಿದ್ದಾರೆ. ನಾನೀಗೇನೇ ಮಾಡ್ಲಿ ಗೀತಾ? ಒಂದು ಕಡೆ ನನ್ನ ವಿಧಿ ಕರಿಮಣಿನ ಕಿತ್ಕೋತೀನಿ ಅಂತ ಹೆದರಿಸ್ತಾ ಇದ್ರೆ,
ಇನ್ನೊಂದು ಕಡೆ ಅದಕ್ಕೆ ಕುಂಕುಮ ಇಟ್ಕೊ ಅಂತ ಹೇಳಕ್ ಬಂದಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನೀನು ದೇವ್ರ ಪ್ರಸಾದ ಇಟ್ಕೊಂಡು ನನಗೆ ಸಮಾಧಾನ ಹೇಳಕ್ ಬಂದಿದ್ಯಾ? ನೋಡಮ್ಮ, ಈಗ ಒದ್ದಾಡ್ತಿರೋರು ನಾವು, ಆ ಮಂತ್ರಿ ಮಗ ಅಲ್ಲ. ಹೆಣ್ಣೆತ್ತಿದ್ಯಾ ಅಂತ ದಿನ ಅವ್ರು ನನ್ನ ಚುಚ್ಚಿ ಮಾತಾಡ್ತಿದ್ರು. ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೆ. ನೀನು ಓದಬೇಕು ಅಂದಿದ್ದಕ್ಕೆ ಅವರ ಕೋಪಕ್ಕೆ ಒಗ್ಗಿ ಬಿದ್ದು ಸಹಿಸ್ಕೊಂಡು ನಿನ್ನ ಕಾಲೇಜ್ಗೂ ಕಳಿಸ್ಕೊಟ್ಟೆ. ಆದ್ರೆ ಇವತ್ತು ನನ್ನ ಪರಿಸ್ಥಿತಿ ನೋಡಿ ಎಲ್ಲ ಬಂದು ನಿಂತಿದೆ. ನನ್ನ ಗಂಡನ್ನೇ ಈ ಭೂಮಿ ಮೇಲಿಂದ ಕಳಿಸ್ಕೊಡಕ್ ನಿಂತಿದ್ದೀನಲ್ಲೇ ನಾನು. ಇವತ್ತಿಗೂ ಆ ಮಂತ್ರಿ ಮಗ ಚೆನ್ನಾಗೇ ಇದ್ದಾನೆ. ಅನುಭವಿಸ್ತಿರೋದು ಯಾರು ಹೇಳು? ಹೋಗಿ ಆ ರಾಕ್ಷಸ ವಿಜಯ್ ಜೊತೆ ಇವೆಲ್ಲ ಯಾಕೆ ಬೇಕಿತ್ತು ನಿನಗೆ? ಅವನ್ನ ಸರಿ ಮಾಡ್ತೀನಿ ಅಂತ ಹೋಗಿ ನಿಮ್ಮಪ್ಪನ ಬಲಿ ಪೀಠದ ಮೇಲೆ ಇಟ್ಟಿದ್ಯಲ್ಲ, ಈಗ ಆ ವಿಜಯ್ ಬಂದು ನಿಮ್ಮಪ್ಪನ ಸರಿ ಮಾಡ್ತಾನ ಅಥವಾ ಅವ್ರ ಜೀವಕ್ಕೆ ಪ್ರಾಣ ಕೊಡ್ತಾನ? ತಂಗಿವ ತಗೋ. ಈ ಸುಡು ಬಿಸಿಲಿಗೆ ಈ ತರ ನಿಂಬೆ ಹಣ್ಣಿನ ಪಾನಕ ಕುಡಿತಾ ಇದ್ರೆ ಆಹಾ ಸ್ವರ್ಗ. ಮನೆ ಮಧ್ಯ ನರ್ಕ ಉತ್ಸವ ಮನುಷ್ಯನ್ ಇಟ್ಕೊಂಡು ಸ್ವರ್ಗದ ಬಗ್ಗೆ ಮಾತಾಡ್ತಿದ್ದೀರಲ್ಲೋ.